ಜಗದೀಶ್ ಶೆಟ್ಟರ್ ಹೇಳ್ತಾರೆ ಬೆಳಗಾವ್ ನಂದು ಕರ್ಮಭೂಮಿ, ನಾ ಏನು ಹೊರಗಿಂದ ಬಂದಿಲ್ಲ, ನಾ ಇಲ್ಲೇ ಮನೆ ಮಾಡಿದ್ದಾನೆ, ಕರ್ಮಭೂಮಿ ಇದೆ ಬೆಳಗಾವ್ ನಂದು. ನೋಡಿ ಪಾಪ 6 ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆವಿಷ್ಕರಿಸಿದ್ರು. BJP ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸನ್ನು ಕಟ್ತಾರೆ. 6 ಬಾರಿ MLA ಆದಂಥ ಒಂದು BJP ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು, BJPಯ ರಾಜ್ಯಾಧ್ಯಕ್ಷ ಆದರು, ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ 6 ಸರಿ ಗೆದ್ದು ಕಳಿಸಿದಂಥ ಜನರನ್ನ ಇದನ್ನು ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರಲ್ಲ. ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂತಂದರೆ ಇನ್ನು ನಾವೇನು ಸುಮ್ಮನೆ ಇರಬೇಕು? ಈಗ ನಾಳೆ ನಾನು ಹೋಗಿ ಹುಬ್ಬಳ್ಳಿ ಧಾರವಾಡಗೆ ಹೋಗಿ ನಾನು ಕರ್ಮಭೂಮಿ ಅಂತಂದರೆ ಒಪ್ಕೋತಾರ ಜನ? ಇನ್ನು ನಾವೇನು ಹುಚ್ಚರಿದ್ದೀವ ಇಲ್ಲಿ? ಇನ್ನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರೇ ನನ್ನ ಬಕ್ರ ಮಾಡೋಕ್ಕೆ ಬಂದಿದ್ದಾರೆ. ಸೊ ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥ ಒಂದು ಸ್ಲೋಗನ್ ಇದೆ, ಸೊ ಅದು ನಿಮಗೆ ಲಾಭ ಆಗ್ಬೋದಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇದು ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು. ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ. ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು, ಏನು ಮೋದಿಯವರು ವಾರಾಣಸಿಯಲ್ಲಿದ್ದಾರೆ, ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದನೂ ಆಗಿದ್ದಾರೆ. ಇವರೇನು ಮೋದಿ ಅಷ್ಟು ದೊಡ್ಡವರಾಗಿ, ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ? ಏನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ? ಏನಾದರೂ ಕೊಡುಗೆ ಇದೆಯಾ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಗೆ? ನಾಚಿಕೆ ಆಗಬೇಕು. ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ, ಆಕ್ಸಿಜನ್ನ ಅಲಾಟ್ ಮಾಡಿದಂಥ ಆಕ್ಸಿಜನ್ನು, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಯನ್ನು ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಜಾಸ್ತಿ ಜನರಿಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂಥ ಆಕ್ಸಿಜನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೊಗೊಂಡು ಹೋಗಿದ್ದಾರೆ. ನಾನು ತೊಗೊಂಡು ಅಂದರೆ ನಾನು ಹುಬ್ಬಳ್ಳಿ ಧಾರವಾಡನ್ನ ಇದನ್ನ ಮಾಡ್ತಾ ಇಲ್ಲ, ಬಟ್ ಇವರು ಕರ್ಮಭೂಮಿ ಅಂತಾರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ? ಜಗದೀಶ್ ಶೆಟ್ಟರ್ ಹೇಳ್ತಾರೆ ಬೆಳಗಾವ್ ನಂದು ಕರ್ಮಭೂಮಿ, ನಾ ಏನು ಹೊರಗಿಂದ ಬಂದಿಲ್ಲ, ನಾ ಇಲ್ಲೇ ಮನೆ ಮಾಡಿದ್ದಾನೆ, ಕರ್ಮಭೂಮಿ ಇದೆ ಬೆಳಗಾವ್ ನಂದು. ನೋಡಿ ಪಾಪ 6 ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆವಿಷ್ಕರಿಸಿದ್ರು. BJP ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸನ್ನು ಕಟ್ತಾರೆ. 6 ಬಾರಿ MLA ಆದಂಥ ಒಂದು BJP ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು, BJPಯ ರಾಜ್ಯಾಧ್ಯಕ್ಷ ಆದರು, ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ 6 ಸರಿ ಗೆದ್ದು ಕಳಿಸಿದಂಥ ಜನರನ್ನ ಇದನ್ನು ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರಲ್ಲ. ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂತಂದರೆ ಇನ್ನು ನಾವೇನು ಸುಮ್ಮನೆ ಇರಬೇಕು? ಈಗ ನಾಳೆ ನಾನು ಹೋಗಿ ಹುಬ್ಬಳ್ಳಿ ಧಾರವಾಡಗೆ ಹೋಗಿ ನಾನು ಕರ್ಮಭೂಮಿ ಅಂತಂದರೆ ಒಪ್ಕೋತಾರ ಜನ? ಇನ್ನು ನಾವೇನು ಹುಚ್ಚರಿದ್ದೀವ ಇಲ್ಲಿ? ಇನ್ನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರೇ ನನ್ನ ಬಕ್ರ ಮಾಡೋಕ್ಕೆ ಬಂದಿದ್ದಾರೆ. ಸೊ ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥ ಒಂದು ಸ್ಲೋಗನ್ ಇದೆ, ಸೊ ಅದು ನಿಮಗೆ ಲಾಭ ಆಗ್ಬೋದಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇದು ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು. ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ. ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು, ಏನು ಮೋದಿಯವರು ವಾರಾಣಸಿಯಲ್ಲಿದ್ದಾರೆ, ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದನೂ ಆಗಿದ್ದಾರೆ. ಇವರೇನು ಮೋದಿ ಅಷ್ಟು ದೊಡ್ಡವರಾಗಿ, ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ? ಏನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ? ಏನಾದರೂ ಕೊಡುಗೆ ಇದೆಯಾ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಗೆ? ನಾಚಿಕೆ ಆಗಬೇಕು. ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ, ಆಕ್ಸಿಜನ್ನ ಅಲಾಟ್ ಮಾಡಿದಂಥ ಆಕ್ಸಿಜನ್ನು, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಯನ್ನು ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಜಾಸ್ತಿ ಜನರಿಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂಥ ಆಕ್ಸಿಜನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೊಗೊಂಡು ಹೋಗಿದ್ದಾರೆ. ನಾನು ಹುಬ್ಬಳ್ಳಿ ಧಾರವಾಡನ್ನ ಇದನ್ನ ಮಾಡ್ತಾ ಇಲ್ಲ, ಬಟ್ ಇವರು ಕರ್ಮಭೂಮಿ ಅಂತಾರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.